ಅಕ್ಕಿ ಶಾವಿಗೆ ಇಡ್ಲಿ ಮಾಡುವ ವಿಧಾನ. ಒಗ್ಗರಣೆ ಪಾತ್ರೆಗೆ 2 ಚಮಚ ಎಣ್ಣೆ ಹಾಕಿ ಬಿಸಿ ಆಗಲು ಬಿಡಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್, ಅರ್ಧ ಕಪ್ ಕ್ಯಾರೆಟ್ ತುರಿ, ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್ ಅರ್ಧ ಕಪ್, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಾಕಿ ಇಡಿ. ಒಗ್ಗರಣೆ ಪಾತ್ರೆಯಲ್ಲಿ ಎಣ್ಣೆ ಕಾದಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಿಡಿಸಿ 1 ಚಮಚ ಜೀರಿಗೆ ಸೇರಿಸಿ ಅದು ಸಿಡಿದಾಗ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಈ ಒಗ್ಗರಣೆಯನ್ನು ಮಿಕ್ಸಿಂಗ್ ಬೌಲ್ ನಲ್ಲಿರುವ ಮಿಶ್ರಣಕ್ಕೆ ಸೇರಿಸಿ. ಒಗ್ಗರಣೆ ಪಾತ್ರೆಗೆ 2 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಸ್ವಲ್ಪ ಗೋಡಂಬಿ ಹಾಕಿ ಅದು ಹೊಂಬಣ್ಣ ಬರುವವರೆಗೂ ಹುರಿದು ಅದನ್ನು ಸಹ ಮಿಕ್ಸಿಂಗ್ ಬೌಲ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೇಯಿಸಿ ಶೋಧಿಸಿಕೊಂಡ ಅಕ್ಕಿ ಶಾವಿಗೆ 3 ಕಪ್ ಹಾಕಿ ಚೆನ್ನಾಗಿ ಎಲ್ಲಾ ಬೆರೆಯುವಂತೆ ಕಲಿಸಿ ಅದಕ್ಕೆ 1 ಕಪ್ ಮೊಸರು ಹಾಕಿ ಕಲಿಸಿ ಇಡಿ. ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯಲು ಬಿಡಿ. ಇಡ್ಲಿ ಮೌಲ್ಡ್ಗಳ ತಟ್ಟೆಗೆ ಎಣ್ಣೆಯನ್ನು ಸವರಿ ಕಲಿಸಿಟ್ಟ ಶಾವಿಗೆ ಇಡ್ಲಿಯ ಮಿಶ್ರಣವನ್ನು ಎಣ್ಣೆ ಸವರಿದ ಇಡ್ಲಿ ಮೌಲ್ಡ್ಗಳಲ್ಲಿ ತುಂಬಿಸಿ ಆ ತಟ್ಟೆಗಳನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು 10 ರಿಂದ 15 ನಿಮಿಷ ಹಬೆಯಲ್ಲಿ ಚೆನ್ನಾಗಿ ಬೇಯಿಸಿ ತೆಗೆಯಿರಿ. ಈ ರುಚಿಯಾದ ಬೊಂಬಾಟ್ ರುಚಿಯ ಅಕ್ಕಿ ಶಾವಿಗೆ ಇಡ್ಲಿಯನ್ನು ಮನೆ ಮಂದಿಯೊಂದಿಗೆ ಸವಿಯುತ್ತಿದ್ದರೆ ಲೈಫ್